ಎವಿಆರ್ ಗ್ರೂಪ್ನ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿಯನ್ನ ಇವತ್ತು ಬೆಳಗಿನ ಜಾವ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ನಟಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ದಿನಗಳ ಹಿಂದೆ ಕಂಪ್ಲೇಂಟ್ ದಾಖಲಾಗಿತ್ತು. ಅದಾದ ಬಳಿಕ ಲುಕ್ಔಟ್ ನೋಟಿಸ್ನ ಜಾರಿ ಮಾಡಿದ್ರು. ಗೋವಿಂದರಾಜನಗರ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು. ಆರ್ಆರ್ ನಗರ ಸ್ಟೇಷನ್ನಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಂಧನ ಮಾಡಲಾಗಿದೆ. ನಟಿಗೆ ಕಿರುಕುಳ ಕೊಟ್ಟಂತಹ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿಯ ಹಿನ್ನೆಲೆ ಏನು? ಎಸಿಪಿ ಚಂದನ್ ಹಾಗೆ ಅವರ ಟೀಮ್ನಿಂದ ಇವತ್ತು ಬೆಳಗ್ಗೆ ಅರವಿಂದ ವೆಂಕಟೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಇದ್ರು. ಅಂಕಿತಾ, ಇವತ್ತು ಬೆಳ್ಳಂಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ, ಅದು ಏರ್ಪೋರ್ಟ್ ನಲ್ಲಿ ಶ್ರೀಲಂಕಾದಿಂದ ಬರುವಂತಹ ಟೈಮ್ ನಲ್ಲಿ. ಬಟ್ ಈ ಎವಿಆರ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾ ಇದ್ದವರಿಗೆ ಈ ವ್ಯಕ್ತಿಯ ಬಗ್ಗೆ ಗೊತ್ತಿರುತ್ತೆ, ಆ ಟೂರ್ನಮೆಂಟ್ ಗಳನ್ನ ಫಾಲೋ ಮಾಡ್ತಾ ಇದ್ದವರಿಗೆ ಈ ವ್ಯಕ್ತಿಯ ಬಗ್ಗೆ ಗೊತ್ತಿರುತ್ತೆ. ಬಟ್ ಅಸಲಿಗೆ ಈತನ ಉದ್ಯೋಗ ಏನು, ಏನ್ ಮಾಡ್ತಿದ್ದಾನೆ, ಡೀಟೇಲ್ಸ್ ನ ಕೊಡಬಹುದಾ ಅಂತ ಹೇಳಿ ಅಂಕಿತಾ. ವಿದ್ಯೆ ಯಾವಾಗ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೋ ಆ ಟೈಮಲ್ಲಿ ಪೊಲೀಸರು ಅರವಿಂದ್ ವೆಂಕಟೇಶ್ ರೆಡ್ಡಿಗಾಗಿ ಎಲ್ಲೆಡೆ ಹುಡುಕಾಟವನ್ನ ನಡೆಸ್ತಾರೆ. ಜೊತೆಗೆ ಅವರ ಆಪ್ತರು, ಸಂಬಂಧಿಕರು ಎಲ್ಲರ ಬಳಿ ಎಂಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋ ಸುಳಿವು ಪೊಲೀಸರಿಗೆ ಸಿಗುತ್ತೆ. ಅದಾದ್ಮೇಲೆ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅಂದ್ರೆ ಅವರೆಲ್ಲಾದ್ರೂ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಏರ್ಪೋರ್ಟ್ಗೆ ಬಂದಿಳಿದ್ರು ಕೂಡ ಅದು ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಅದರಂತೆ ಇವತ್ತು ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನೀವು ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಎವಿಆರ್. ಅಂದ್ರೆ ಅವರ ಸಾಕಷ್ಟು ರೀಲ್ಸ್ ಗಳನ್ನ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಕೇವಲ ಶ್ರೀಲಂಕಾ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ, ದುಬೈ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡ್ತಾ ಇದ್ರು. ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಈ ತರ ಕ್ರಿಕೆಟ್ ಟೂರ್ನಿಮೆಂಟ್ ಆದಂತಹ ಸಂದರ್ಭದಲ್ಲಿ ಸ್ಪಾನ್ಸರ್ಶಿಪ್ ಕೂಡ ಕೊಡ್ತಾ ಇದ್ರು. ಅಂದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸ್ಪಾನ್ಸರ್ ಮಾಡ್ತಾ ಇದ್ರು ಇವರು ಅನ್ನೋದು. ಈ ಒಂದು ಟೂರ್ನಿಮೆಂಟ್ ಅನ್ನ ಇವರು ಆಯೋಜನೆ ಮಾಡ್ತಾ ಇದ್ದಿದ್ದು ಕೇವಲ ಚಲನಚಿತ್ರ ನಟ ಹಾಗೆ ನಟಿಯರಿಗೆ. ಅಂದ್ರೆ ಇವರೇ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಆಟವನ್ನ ಆಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಇವರು ಚಲನಚಿತ್ರವನ್ನ ಕೂಡ ನಿರ್ಮಾಣ ಮಾಡ್ತಾ ಇದ್ರು. ಹಾಗಾಗಿ ನಿರ್ಮಾಪಕರಾಗಿದ್ದವರು, ಜೊತೆಗೆ ಬೇರೆ ಬೇರೆ ಉದ್ಯಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ಬಳ್ಳಾರಿ ಟರ್ಕಸ್ ತಂಡದ ನಾಯಕನವರು ಕೂಡ ಅವರು ಹೌದು. ಹಾಗಾಗಿ ಇವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅದಕ್ಕೆ ಪೂರಕವೆಂಬಂತೆ ಈಗಾಗಲೇ ನಟಿ, ಅಂದ್ರೆ ಏನ್ ಆರೋಪ ಮಾಡಿದ್ದಂತಹ ನಟಿ ಕೂಡ ಒಂದಷ್ಟು ಸಾಕ್ಷಿಗಳನ್ನ ಒದಗಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಈತನ ಉದ್ಯಮ ಏನು, ಜೊತೆಗೆ ಯಾವ್ಯಾವ ಸಿನಿಮಾದಲ್ಲಿ ಈತ ಹಣವನ್ನ ಹೂಡಿಕೆ ಮಾಡಿದ, ಜೊತೆಗೆ ನಟಿ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈತ 1 ಕೋಟಿ ಹಣವನ್ನ ಖರ್ಚು ಮಾಡಿದ್ದೀನಿ ಅಂತ ಏನೋ ಹೇಳ್ತಾ ಇದ್ನಂತೆ. ಹಾಗಾಗಿ ಅದು ನಿಜಾನ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.